ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು. ಒಳ್ಳೆಯದಾದರೆ ಅದ್ಭುತವೆಂದು ಭಾವಿಸಬೇಕು, ಕೆಟ್ಟದಾದರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು ಎಂಬ ಉದ್ಧರಣೆಯ ಜೀವನದ ಸ್ವೀಕೃತಿಯನ್ನು, ದೃಷ್ಟಿಕೋನವನ್ನು ಮತ್ತು ಮನಸ್ಸಿನ ಶಕ್ತಿ ಬಗ್ಗೆಯೂ ತುಂಬು ದೃಷ್ಟಿಯನ್ನು ಒದಗಿಸುತ್ತದೆ. ಈ ವಾಕ್ಯವು ಪಶ್ಚಾತ್ತಾಪದ ಮೂಲಕ ತಮ್ಮ ಅನಗತ್ಯ ನೋವು, ದುಃಖಗಳನ್ನು ಸಹಜವಾಗಿ ತೆಗೆದುಹಾಕಲು ಪ್ರೇರೇಪಿಸುತ್ತದೆ. ಜೀವನದಲ್ಲಿ ನಡೆದ ಕೆಲಸಗಳು, ನೀವು ತೆಗೆದುಕೊಂಡ ನಿರ್ಧಾರಗಳು ಅಥವಾ ಪರಿಹರಿಸಿದ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ವಿಷಾದಿಸುವುದು ನಿಮ್ಮ ಜೀವನವನ್ನು ಅಗ್ಗಿಸುತ್ತದೆ. ಪಶ್ಚಾತ್ತಾಪ ಪಡಬಾರದು ಎಂಬ ಮಾತು ನಿಮ್ಮ ಹಿಂದೆ ಇರುವವರನ್ನು ಬಿಟ್ಟು ಮುಂದಕ್ಕೆ ಸಾಗಲು ಉತ್ತೇಜನ ನೀಡುತ್ತದೆ. ಇದು ತಪ್ಪುಗಳನ್ನು ಆದರ್ಶವಾಗಿ ಸ್ವೀಕರಿಸುವ ಮತ್ತು ಕಲಿತ ಪಾಠಗಳನ್ನು ಮುಂದುವರಿಯಲು ಪ್ರೇರೇಪಿಸುವ ಗುರಿಯನ್ನು ಹೊಂದಿದೆ. ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು ಎಂಬ ವಾಕ್ಯವು ಸಕಾರಾತ್ಮಕ ದೃಷ್ಟಿಕೋನವನ್ನು ಮತ್ತು ಕೃತಜ್ಞತೆಯನ್ನು ಪ್ರತಿಪಾದಿಸುತ್ತದೆ. ನಮ್ಮ ಜೀವನದಲ್ಲಿ ಒಳ್ಳೆಯ ಅಥವಾ ಧನಾತ್ಮಕ ಘಟನೆಗಳು ಸಂಭವಿಸಿದಾಗ ಅವನ್ನು ಸರಿಯಾಗಿ ಮೆಚ್ಚಬೇಕು, ಸಂತೋಷ ಪಡಬೇಕು ಮತ್ತು ಅವನ್ನು ಅಪಾರವಾದ ಆನಂದವಾಗಿ ಅನುಭವಿಸಬೇಕು. ಇದರಿಂದ ಹೊರಗಿನ ಪ್ರಪಂಚದಲ್ಲಿ ನೀವು ಎದುರಿಸುವುದಕ್ಕೆ ಸಹಾಯಕವಾಗುತ್ತದೆ, ಏಕೆಂದರೆ ನೀವು ಜೀವನದಲ್ಲಿ ಬಲವನ್ನು ಮತ್ತು ಸಕಾರಾತ್ಮಕತೆಯನ್ನು ಕಾಣುತ್ತೀರಿ. ಕೆಟ್ಟದಾದರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು, ಎಂದರೆ ನೀವು ಎದುರಿಸುವ ಕಷ್ಟಗಳು ಮತ್ತು ಅಪಘಾತಗಳನ್ನು ಅನುಭವಗಳಾಗಿ ನೋಡುವುದು. ಇಲ್ಲಿ ಕೆಟ್ಟ ಘಟನೆಗಳು ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಅಗತ್ಯವಿರುವ ಪಾಠಗಳನ್ನು ಕಲಿಯಲು ಕಾರಣವಾಗುತ್ತದೆ. ಅನುಭವ ಎಂಬ ಪದವು ಕಷ್ಟಗಳ ಹಿನ್ನೆಲೆಯಲ್ಲಿ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯನ್ನು ಬೆಳೆಸುವ ಕುರಿತು ಅಭಿಪ್ರಾಯ ನೀಡುತ್ತದೆ. ಇದು ನಿಮಗೆ ಕೊಡುವ ಪಾಠಗಳು ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಈ ವಾಕ್ಯವು ಒಟ್ಟಾಗಿ ಹೇಳಲು ಪ್ರಯತ್ನಿಸುತ್ತದೆ, ಅಂದರೆ ಜೀವನದಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ಇದ್ದರೂ ಅದನ್ನು ಒಂದು ಸಕಾರಾತ್ಮಕ ದೃಷ್ಟಿಯಿಂದ ನೋಡಬೇಕು, ಒಳ್ಳೆಯ ಸಂದರ್ಭಗಳನ್ನು ಮೆಚ್ಚಬೇಕು ಮತ್ತು ಕಷ್ಟಗಳನ್ನು ಕೂಡ ಪಾಠವಾಗಿ ನಂಬಿ ಮುಂದುವರಿಯಬೇಕು. ಈ ರೀತಿಯಲ್ಲಿ ನಾವು ನಮಗೆ ಧೈರ್ಯ ನೀಡುವ ಮತ್ತು ಬೆಳೆಯುವ ಸನ್ನಿವೇಶಗಳನ್ನು ಸೃಷ್ಟಿಸಬಹುದು. ಈ ಉಕ್ತಿಯು ನಿಮ್ಮ ಜೀವನದಲ್ಲಿ ಉತ್ತಮ ಮನೋಭಾವನೆಯನ್ನು ಮತ್ತು ದೃಷ್ಟಿಕೋನವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.